ಅಲ್ಲ ಸಿಗಂದ್ರೆ ಆತ ನೆಪಸಿ ನೀನು ತೊಂದರೆ ಕೊಡ್ಬೇಡ. ವಿಶ್ವನಾಥ ಮಗು ವಿಶ್ವನಾಥ ನಿನ್ನನ್ನು ಸುರಿದ ಸಿಪ್ಪೆಯಂತೆ ಬೀದಿಗೆಸಿದರೆ ಆ ದೂರ ಶಶಾಂಕ. ಮಗನೇ ಶಶಾಂಕ ನನ್ನನ್ನು ಕಲನು ಈ ವೇಷದಲ್ಲ ಬಂದಿದ್ಯಾ? ನಾನು ಬಂದು ಬಿಡ್ತೀನಿ ಅಷ್ಟೇ. ಇಲ್ಲ ಶಶಾಂಕ, ನಾನು ನಿನ್ನನ್ನು ಕೊಲ್ಲಲು ಬಂದಿಲ್ಲಪ್ಪ. ನನ್ನ ಸೊಳ್ಳಿನ ಚೂರು ನೀನು. ನಿನ್ನನ್ನು ಕೊಂದು ನಾನು ಯಾವ ನರಕ ಸೇರಲಿ? ಸತ್ತೋಗಿಲ್ವೇ? ನಾನು ಸುಮನಾಶಿ ಕಡೆ ಹಿಂದಲೆಗೆ ಹೋಗುತ್ತೇನೆ. ನಾನು ಮಾತ್ರ ನಿಮ್ಮೂರು ತಂಡಕ್ಕೆ ಬರಲ್ಲ. ನಾನು ಸುಮನಾಶಿ ಕಡೆಗೆ ಬರ್ತೇನೆ. ವಿಶ್ವನಾಥ ಮಗು ವಿಶ್ವನಾಥ ಮುಲ್ಲಪ್ಪ. ಅಯ್ಯೋ ದೇವರೇ, ನಾನು ಈಗ ಏನು ಮಾಡಲು? ಉದಯನನ್ನು ವ್ಯವಸ್ಥೆ ಮಾಡುವುದು ಸುಮಲಾಕ್ಷಿಯ ಸುಳಿವೂ ಇಲ್ಲ. ಸುಮಲಾಕ್ಷಿಯ ಸುಳಿವೂ ಇಲ್ಲ. ದೇವ ಈ ನೀತಿ ಆ ರೀತಿ ಸಿದ್ಧಾಂತನೇ ಈ ಉದಯನ ಕೊಲೆ ಮಾಡಿದ್ದಾನೆ. ಅಯ್ಯೋ ದೇವರೇ, ಏನು ಅಮಾತ್ಯ ಕೃತ್ಯ. ಆ ಶಶಾಂಕನೇ ಕೊಲೆ ಮಾಡಿದ್ದಾನೆ. ಈ ಮಾತನ್ನು ನಾನು ಆತ್ಮವಿಶ್ವಾಸವನ್ನ ಹೇಳಬಹುದು. ಈ ಮಾತನ್ನು ನಾನು ಪೊಲೀಸ್ ಹತ್ತಿರ ಹೇಳಿದರೆ ಅವರು ನನ್ನ ಮಾತನ್ನು ಯಾರೇ ಅನ್ನಲ್ಲ. ಬಹುಶಃ ಅವರಿಗೆ ಹೊಟ್ಟೆ ತುಂಬಾದಂತ ತಿಳಿಸಬೇಕು. ಸುಮಲಾಕ್ಷಿ ಎಲ್ಲಿಗೆ ಹೋದಳು ತಿಳಿದಿಲ್ಲ. ಕೈಗೆ ಸಿಕ್ಕ ಮಗ ಅರ್ಜುನಾಥನು ತಪ್ಪಿಸಿಕೊಂಡರು. ಅಯ್ಯೋ ದೇವರೇ, ಪರಮಾತ್ಮ ಆ ಭಾವನೆಯಾದ ಸುಮಲಾಕ್ಷಿ ನಾನೇನು ಮಾಡಿದೆ? ಸರಿ, ನಾನು ವಿಶ್ವನಾಥನು ಒಬ್ಬಳಲ್ಲಿದ್ದಾನಂತೆ. ನಾನು ಒಬ್ಬಳಿಗೆ ಹೋಗಿ ಆ ವಿಶ್ವನಾಥನನ್ನು ಹುಡುಕಲು ಪ್ರಯತ್ನಿಸುತ್ತೇನೆ. ಅದೇನು ಮೋಡಿ ಮಾಡಿಬಿಟ್ಯಾನೋ ಆಕೆಗೆ. ಈ ಒಂದು ವಾರದಿಂದ ನೋಡ್ತಾ ಇದ್ದೀನಿ. ನಾನು ಎದುರು ಸಿಕ್ಕಿದ್ರು ಹಂಗೆ ಗಂಟು ಮಾಡಿ ಹಾಕೊಂಡು ಕೊಂಡಿರ್ತಾಳಲ್ಲ. ಕೆಲಸ ಇನ್ನೇನಿರ್ತೈತಿ? ನಾನ್ ನಿನಗೆ ತುಂಬಾ ತುಂಬಾ ಪ್ರೀತಿ ಮಾಡೋ ವಿಷಯ ನಿನಗೂ ತಿಳಿದೈತಿ. ಆದ್ಮೇಲೆ ಮೂತಿ ಸಟ್ ಮಾಡ್ತಿ. ನೀನ್ ಪ್ರೀತಿ ಮಾಡ್ಬೇಕು, ನಾನು ಪ್ರೀತಿ ಮಾಡಬೇಕಲ್ಲ. ಹಂಗಾದ್ರೆ ನೀನು ಪ್ರೀತಿ ಮಾಡಂಗಿಲ್ಲ. ನಾನೇ ಮದುವೆ ಆಗ್ತೀನಿ ಯಾವಾಗ ಹೇಳ್ತೇನ? ಹಂಗಾದ್ರೆ ನೀನು ಕೈ ಕೊಟ್ಟೆ ಅಲ್ಲೋ. ಅದ ಮತ್ತೆ ನಿನ್ಗೆ ಏನೋ ಹೇಳ್ತೇನೆ ಅಂದ ಮದುವೆ ಮದುವೆ ಆಗ್ತಿದ್ರು ನಿನ್ನ ನಿರೀತಿ ಮೆರುವಕ್ಕೆ ಅದೇ ತರ
ಹೊಂಟೋದ್ನಲ್ಲ ಅರ್ಬುಸ್ತಾನ ಕುದುರೆ ಅಂದ್ರೆ ಇವಳು ಚಿತ್ರದುರ್ಗ ಛತ್ರಿ. ರಾತ್ರಿಯಲ್ಲಿ ಕರೆಕ್ಟ್ ಬೇರೆ ಇದ್ದು ಎಲ್ಲಿ ಹೋಗಿದ್ದಾರೆ? ಕಾಲಸ್ಥಾನದಿಂದ ಪೂರೈಸಿಕೊಂಡೆ. ಈ ಶ್ರೀಧರ ಸಂಪೂರ್ಣ ಕುಟುಂಬ ಮಣ್ಣು ಕೂಡಿ ಗೋರಿಸಿತ್ತು. ಈಗ ಈ ಶಶಾಂಕನ ಕೊನೆಯ ಕೆಲಸ ಈ ರತ್ನವೆಂಬ ಮುತ್ತು ಮನೆಗೆ ಎಳ್ಳು ನೀರು ಬಿಡುವುದು. ಹೀಗಾಗಿ ಗಾಢ ನಿದ್ರೆಯಲ್ಲಿದ್ದಾರೆ. ನಾನೀಗ ಈ ಬ್ಯಾಂಕಿನ ಚೆಕ್ ಹಾಗೂ ಹಣದೊಂದಿಗೆ ಈ ರಾತ್ರಿ 12 ಗಂಟೆಯ ಬಾಂಬೆ ಟ್ರೈನಿಗೆ ಈ ಊರನ್ನ ಬಿಟ್ಟು ಹೊರಡಬೇಕು. ಈ ಕರಾಳ ರಾತ್ರಿಯಲ್ಲಿ ಈ ಹಣದೊಂದಿಗೆ ಎಲ್ಲಿಗೆ ಹೋಗ್ತಿದ್ದೀರಾ? ಓಡುತ್ತಿರತ್ತ ಹೋಗುತ್ತಿರುವೆ. ನೀನು ಇಷ್ಟು ದಿನ ಕಟ್ಟಿದ್ದು ಸ್ವಪ್ನ ಸೌರಭ ಅಂದ್ರೆ ಕನಸಿನ ಗೋಪುರ. ಅಂದರೆ ಇಷ್ಟು ದಿವಸ ನನ್ನನ್ನು ಮದುವೆ ಆಗ್ತೇನೆಂದು ಹೇಳಿ ನನ್ನನ್ನು ಪ್ರೀತಿಸಿದ್ದು ಸುಳ್ಳಲ್ಲ. ನನ್ನ ಕೆಲಸ ಕೈಗೂಡುವವರೆಗೂ ನಿನ್ನ ಅವಶ್ಯಕತೆ ಇತ್ತು ಅಷ್ಟೇ. ಶಶಾಂಕ್, ಎಂತ ಮಾತುಗಳನ್ನಾಡ್ತಿದೆಯಾ? ನಿನ್ನ ಹೃದಯದಲ್ಲಿ ಇಂಥ ವಿಷಯವನ್ನಿಟ್ಟುಕೊಂಡು ಕೊನೆಗೂ ನನ್ನ ಹೆದೆಗೆ ಚಿನ್ನದ ಚೂರಿಯನ್ನು ಚುಚ್ಚಿದೆ. ಪಾಪಿ ಮತ್ತರೆ ಮಸಡಿಯ 32 ಹಲ್ಲುಗಳು ಭೂಮಿ ಕಂಡವು ಜೋಕೆ. ನಿನ್ನನ್ನು ಲಗ್ನವಾಗಲು ನಾನೇನು ಮಂಕನೆ. ವಿಠಲಿಗೆ ಸೆರಗು ಹಾಸಿ ಸೂಳೆಯಾದ ನಿನ್ನನ್ನು ಮದುವೆಯಾಗಿ ನಾನು ಮಂಕನಾಗದೆ ನಿನ್ನ ಈ ಶಶಾಂಕನಿಗೆ ಅಪ್ಸರೆ ಅಂತಹ ಹೆಣ್ಣುಗಳು ಬಾಯಿ ತೆರೆದುಕೊಳ್ತಿವೆ. ಶಶಾಂಕ್, ಈಗ ನಾನು ನಿಮ್ಮ ದೃಷ್ಟಿಯಲ್ಲಿ ಜಾರಿ ಎಂದು ಗೊತ್ತಾಯಿತೆ. ಅಂದು ನೀವು ಹೇಳಿದ ಮಾತುಗಳಿಂದ ತಾನೇ ನಾನು ಆ ವಿಶ್ವನಾಥನಿಗೆ ಸೆರೆಹಾಕಿದ್ದು. ನಿಮ್ಮ ಮಾತುಗಳು ಕೇಳಿ ನನ್ನ ಬಾಳನ್ನು ಹಾಳು ಮಾಡಿಕೊಂಡೆ. ಆದರೆ ನಾನು ಕಾಲು ಜಾರಿದ ಮೇಲೆ ನನ್ನ ಕೊರಳಿಗೆ ಮಾಮೂಲೆ ಕಟ್ಟಿದೆ ಎಂದು ಅಂದು ನಿಮ್ಮ ಕಾಲು ಹಿಡಿದು ಬೇಡಿದ್ದು ಸುಳ್ಳೆ. ನೋಡಿ, ಈ ರೀತಿ ಇವತ್ತಿನ ದಿವಸ ನನ್ನ ಕೈ ಬಿಟ್ಟರೆ ನಾನು ಹೇಗೆ ಜೀವಿಸಲಿ? ಅಕ್ಕ, ಜೀವಿಸಲು ಹಲವಾರು ಮಾರ್ಗಗಳು. ನಿನಗಂತೂ ತರಬೇತಿ ಇದ್ದೇ ಇದೆ. ಸೆರಗು ಹಾಸುವ ಸೂಳೆಯರ ಬೀದಿಗಿಳಿದ್ರೆ ಸರಿ. ಶಶಾಂಕ, ನಿಮಗಾಗಿ ತಾನೇ ನಾನಷ್ಟು ತ್ಯಾಗ ಮಾಡಿ ನೀವು ಹೇಳಿದ್ದಕ್ಕೆ ತಾನೇ ತುಂಬಿದ ಮನೆ ಮುರಿದಿದ್ದು. ನೀವು ಹೇಳಿದ ಮಾತುಗಳಿಂದ ತುಂಬಿದ ಮನೆ ತಿಂತಿರುವ ಆ ಮನೆಯನ್ನೇ ಮುರಿದೆ. ಅಣ್ಣ ತಮ್ಮಂದರನ್ನ ದೂರ ಮಾಡಿದೆ. ಅವರ ತಂದೆಗೆ ಮಾಡಬಾರ್ದ ಹೀನ ಕಾರ್ಯಗಳನ್ನು ಮಾಡಿದ್ವಿ. ಇದೆಲ್ಲ ಮಾಡಿದ್ದು ನಿನ್ನಿಂದ ತಾನೆ, ನಿನಗೋಸ್ಕರ ತಾನೆ, ನಿನ್ನ ಸುಖ ಸಂತೋಷಕ್ಕಾಗಿ ತಾನೆ, ಅಥವಾ ನನಗಾಗಿ ಮಾಡಿದ್ದೀನಿ? ನೋಡಿ, ನಿನಗಾಗಿ ನನ್ನ ಅಣ್ಣ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬಂದೆ. ನಿನಗೆ ಸುಖ ಸಂತೋಷದ ಸೇರಿ ಸಂಪತ್ತನ್ನೇ ತೋರಿಸ್ತೀನಂತ ಇಲ್ಲಿ ತನಕ ನನ್ನನ್ನು ಕರೆದುಕೊಂಡು ಬಂದು ಈಗ ನಡುದಾರಿಯಲ್ಲಿ ಕೈ ಕೊಟ್ಟರೆ ನಾನು ಏನ್ ಮಾಡ್ಲಿ? ನೀವೇ ಹೇಳಿ. ಆದರದ ಹೆಣ್ಣೆ, ನೀನೆಷ್ಟು ಬೇಡಿಕೊಂಡರು ಹೋರಾಟದ ಮೇಲೆ ಮಳೆ ಸುರಿದಂತೆ ಏನೋ ನಿನ್ನ ಭಾವಿ ಬಾಳ ಬುನಾದಿಯನ್ನು ನಾನು ಹಾಳು ಮಾಡಿದ್ದೇನೆ. ಎರಡು ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಆಗಲು ಸಾಧ್ಯ. ನಿನ್ನ ಕಾಮದ ಗಂಡುರಿಯನ್ನು ತೀರಿಸಿಕೊಳ್ಳಲು ಬಂದ ನೀನು. ನಿನ್ನ ಬಾಳಿನ ದಾರಿ ದೀಪವಾಗಿ ಬಂದ ನನಗೆ ಈ ರೀತಿಯ ಅನ್ಯಾಯ ಮಾಡುವುದು ಸರಿಯಲ್ಲ. ನೋಡಿ, ದಯವಿಟ್ಟು ನನ್ನನ್ನು ಕೈ ಬಿಡಬೇಡಿ. ನಿಮ್ಮ ಕಾಯಿ
ನಾವೇನು ಗೋಮುಖ ವ್ಯಕ್ತ ಈ ಭಾರತದ ಯಾವುದೇ ಕ್ಷೇತ್ರದಲ್ಲಿ ಇರುವ ಜನರನ್ನ ಅಳೆದು ನೋಡುವುದನ್ನು ಸಿಗುತ್ತಾರೆ ಗೋಮುಖ ವ್ಯಾಖ್ಯರು. ರಾಜಕೀಯದಲ್ಲಿ, ಸಾಹಿತ್ಯಗಳಲ್ಲಿ, ಕಾರ್ಮಿಕರಲ್ಲಿ ಎಲ್ಲೆಲ್ಲೋ ತುಂಬಿದೆ ಗೋಮುಖ ವ್ಯಾಖ್ಯ ಸಂಕಲನ ಅಂದಾಗ ನನ್ನನ್ನು ಮಾತ್ರ ತಪ್ಪುಗಾರನನ್ನು ಸಾಧಿಸಲು ಹೋಗುವುದು ಮೂರ್ಖತೆಯ ಯತ್ನ. ಶಶಾಂಕ್, ಈ ರೀತಿ ನಿಮ್ಮ ಮಾತಿನ ಚತುರತೆಯಿಂದನೇ ನನ್ನನ್ನು ಗೆದ್ದರೆ, ಆಮೇಲೆ ನಾನು ಹೇಳಿದಂತೆ ಕೇಳಿದ್ರೆ ನಿನ್ನ ಸುಖದ ಸಂಪತ್ತಿನಲ್ಲಿ ಸೇರಿಸ್ತೀನಿ ಅಂತ ಹೇಳಿದ್ರಿ. ಆದ್ರೆ ಈಗ ಈ ರೀತಿ ಅನ್ಯಾಯ ಮಾತುಗಳಾಡೋದು ಸರಿಯೇ? ನಿನ್ನ ಗೊತ್ತು ಬೇಡ ಅಂತ ನನಗೆ ಬೇಕಿಲ್ಲ. ಸರಿ, ನಾನಿನ್ನೆ ಬರುವಂತ ಒಂದ್ ಹೆಜ್ಜೆ ಮುಂದಿಟ್ಟಿದೆ, ಆದ್ರೆ ಈ ಚೂರಿಂದ ನಿನ್ನ ಪ್ರಾಣ ತೆಗೆಯಬೇಕಾಗುತ್ತದೆ. ಹೊರಡುವ ಅವಸರದಲ್ಲಿ ಈ ಚೂರಿಯನ್ನು ಮಾಡ್ತದ್ದು ಸತ್ಯ. ಆದ್ರೆ ಅಬಲೆಯಾದ ನಿನ್ನಿಂದ ಗುಂಡು ಹಾರಿಸಲು ಸಾಧ್ಯ? ಸಾಧ್ಯ ಅಸಾಧ್ಯಗಳನ್ನು ಕಾಲಚಕ್ರ ಸಮಯವು ಒದಗಿ ಬಂದಾಗ ಹೆಣ್ಣು ಏನ್ ಮಾಡಲು ಸಾಧ್ಯ ಇಲ್ಲ. ನೋಡು, ಹೆಣ್ಣಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಸುಮ್ಮನೆ ಈ ಚಾಕುನಿಂದ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ನನಗೆ ಬಾಳ ಕೊಡ್ತೀಯೋ ಇಲ್ವಾ? ಕಾಲಚಕ್ರ ಅಂತೆಲ್ಲ ನಿನ್ನಂತವನು ಈ ಪ್ರಪಂಚದ ಮೇಲೆ ಬದುಕಿದ್ರೆ ಇನ್ನು ಎಷ್ಟು ಹೆಣ್ಣು ಮಕ್ಕಳ ಹಾಳಾಗುತ್ತದೋ ಏನು. ಪಾಪಿ, ನಿನ್ನನ್ನು ನೆಮ್ಮಿ ಬಂದಿದ್ದಕ್ಕೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟೆ ನನಗೆ. ಶಶಾಂಕ್, ನಿನ್ನನ್ನು ನೆಮ್ಮಿ ಕೊನೆಗೊಂದು ದಿವಸ ನನಗೆ ಬಾಳ್ ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನನಗೆ ಈ ರೀತಿ ಮೋಸ ಮಾಡದೆ ಇಲ್ಲ. ನಿನ್ನನ್ನು ಕೊಂದ್ಮೇಲೆ ಈ ಪ್ರಪಂಚದ ಮೇಲೆ ನಾನು ಯಾರಿಗೋಸ್ಕರ ಬದುಕಿದ್ದೆ? ಇಲ್ಲ ಶಶಾಂಕ್, ಇಲ್ಲ. ನನ್ನಂತ ಪಾಪಿ ಬದುಕಿರಬಾರ್ದು. ಒಂದು ಹೆಣ್ಣಿಗೆ ನೆಲೆ ಇಲ್ಲದ ಮೇಲೆ ಈ ಪ್ರಪಂಚದಲ್ಲಿ ಬದುಕಿದ್ದು ಸಾಧಿಸುವೆನು. ಶಶಾಂಕ್, ನಿನ್ನ ಜೊತೆ ಏನಿನ ಪ್ರೀತಿಯಮ್ಮು ಕೂಡ ಬರುತ್ತಿದ್ದಾಳೆ. ಅಮ್ಮ, ಏನು ಕಿರಿಚಾರ ಅಂತೆ? ನಾನು ಮಗುವಾದ ಇಂದು ನಮ್ಮ ಶಿವಪ್ಪವ್ರ ಮನೆಗೆ ಬರೆದ ಎಂತ ತಂತಿ ಗೌರವ ಸಂಸಾರ. ಆದ್ರೆ ಇಂದು ಆ ಶಶಾಂಕನಿಂದ ಎಲ್ಲ ಪೂರ್ತಿ ಹಳ್ಳ ಇದ್ದು ಆ ದೇವರ್ಷಿ ನನ್ನ ಮಗ ನಿನ್ನೆ ರಾತ್ರಿ ಗಂಡ ರತ್ನಕ್ಕ ಅವನ ಕೊಂದು ತಾನು ಹಾಕೊಂಡು ಸತ್ತು. ನಾವು ಸುಮ್ಮನೆ ಬಂದಿಲ್ಲ. ಈ ಗಂಟು ಹೊತ್ಕೊಂಡು ಸೂಟೇಸ್ ಇಸ್ಕೊಂಡು ಬಂದೇನೆ. ರೊಕ್ಕ ಇರೋ ಸೂಟ್ಕೇಸ್ ನ ಹೊತ್ತು ತಂದೀನಿ. ಈಗ ಎಲ್ಲಿಗೆ ಹೋಗೋದು? ಎದ್ದು ಹೋಗಂಗ್ ಮಾಡ್ತಾ ಇದೆಯಾ? ನೋಡಿ, ಎಲ್ಲ ಇದ್ದವಲ್ಲ ನೀನ್ ಕೆಳಗೆ ಏನ್
ಏನು ಸರಿ ಮತ್ತ ನನಗೆ ಹೇಳಕ್ ನಾಚಿಕೆ ಬರ್ತದೆ. ಹೇಳ್ತೀನಿ. ಮತ್ತ ನಾನು ನಿನ್ನ ಮತ್ತ ನಿನ್ನ ಕಳ್ಕೊಳಕ್ಕಾಗ್ತಲ್ಲ ಖುಷಿ. ಈ ಬೆಂಕಿಗೆ ಬೆಂಕಿಯಲ್ಲಿ ತಪ್ಪು ಕಂಡೇನು. ಈಗ ಇನ್ಮೇಲೆ ಬಾರ ಇಲ್ಲ ಪೂರ ಬಿಡ್ತಾರ ನಾವು ನೋಡಪ್ಪ ಒಳ್ಳೆ ಕಳಿಸ್ತೀವಿ ಬಂದ್ಬಿಡ ಏನ ಬೇಡ ಒಂದೇ ಬರ್ತೀನಿ ಮದುವೆಗೆ. ಏನೋ ಆಗಿದ್ದಾತು ಹೋಗಿದ್ದಾತು ಏನೋ ಮೋಸ ಇಟ್ಕೊಡಪ್ಪ ಎಣ್ಣ ಈಗ ಇಲ್ಲ ಆದಷ್ಟು ಒಂದು ಕೊಳ್ಳಿಗೆ ಯಾವ್ದಾರ ಹುಡುಗಿರೇರಿ ಗಂಟಾಪುಡ ನೀವೀಗ ಎತ್ತಾಗೊಂಡ್ರಿ ಚೆನ್ನಿ. ನಾನು ನೀವು ಇಬ್ರು ಕೂಡ ಒಪ್ಪಲ್ಲಿ ಹೋಗಿ ಸಿದ್ದಪ್ಪನ ಮನೆಯಾಗೆ ಎಲ್ಲನ ಇರ್ಬೋದು ಅಂತೇಳಿ ಗುಡಿಸ್ಕೊಂಡು ಹಿಂಗಂತ ಇದ್ದೀನಿ. ಹೌದಾ? ಮತ್ತೆ ನಾನು ನಿಮ್ ಜೊತೆ ಬರ್ತೀನಿ. ನಮ್ ಜೊತೆ ಬೇಡಪ್ಪ ನಾ ಮದುವೆ ಹೇಳ್ಕೊಳ್ತೀವಿ ಅವಾಗ ಬಂದು ಒಂದು ಅಪ್ಪ ಅಪ್ಪ ಬಿಡ್ತಕ್ಕಲ್ಲ ನಾವು ಬರ್ತೀವಿ ನಡೀರಿ.
ನೀನ್ ನಮ್ಮ ಜೊತೆ ಬರ್ಬೇಡ, ನಮ್ಮ ಮುಂದೋಗಿ ಹಿಂದೆ ಏನ ಈ ಖುಷಿಗೆ ನಾನು ಸ್ವಲ್ಪ ಇನ್ನು ಅಂದ್ರೆ Bye.